ಈ ಅಧಿಕಾರ ಹಂಚಿಕೆಯ ವಿಚಾರ ಅನ್ನೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಮುಗಿಯದ ಕಥೆ ಆಗಿಬಿಟ್ಟಿದೆ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ದೆಹಲಿಗೆ ಹೋಗಿದ್ದಾರೆ DCM DK ಶಿವಕುಮಾರ್, ಮತ್ತೊಂದು ಕಡೆ ಶಾಸಕರ ಇನ್ನಷ್ಟು ಬಲವನ್ನು ಹೆಚ್ಚಿಸಿಕೊಳ್ಳಲು ಮುಂದಾದ್ರ CM ಅನ್ನುವಂತಹ ಪ್ರಶ್ನೆ. ಜುಲೈ 21ರಿಂದ ಶಾಸಕರ ಮೀಟಿಂಗ್ ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. 1-to-1 ಸಭೆಯನ್ನು ನಡೆಸಿ ಸಮಸ್ಯೆಯನ್ನು ಆಲಿಸುವುದಕ್ಕೆ ಮುಖ್ಯಮಂತ್ರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ದಿನಕ್ಕೆ 10ರಿಂದ 12 ಶಾಸಕರ ಅಹವಾಲನ್ನು ಆಲಿಸಲು ನಿರ್ಧಾರ ಮಾಡಿದ್ದಾರೆ. ಶಾಸಕರಿಗೆ 1-to-1 ಮೀಟಿಂಗ್ ಸಮಯವನ್ನು ಕೂಡ ಕೊಟ್ಟಿದ್ದಾರೆ CM. ಅಸಮಾಧಾನ ತಣಿಸುವಂತಹ ಕೆಲಸನ, ವಿಶ್ವಾಸಕ್ಕೆ ಪಡೆಯುವಂತಹ ಲೆಕ್ಕಾಚಾರನ, DKಶಿಗೆ ಶಾಸಕರ ಬೆಂಬಲ ಇಲ್ಲ ಅಂಥೇಳಿ ದೆಹಲಿಯಲ್ಲಿ ಕೂತು CM ಸಿದ್ದರಾಮಯ್ಯನವರು ಮಾತನಾಡಿದರು. ಸಂಪೂರ್ಣ ಬೆಂಬಲ ನನಗೇ ಇದೆ, ಒಂದಿಷ್ಟು ಜನ ಏನೋ ಶಾಸಕರು ಮಾತನಾಡಬಹುದಷ್ಟೇ, ಮೆಜಾರಿಟಿ ನನಗೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಈಗ ಶಾಸಕರನ್ನು ಭೇಟಿ ಆಗ್ತಾ ಇರೋದು, ಅವರು ಕುಂದುಕೊರತೆಗಳನ್ನು ಆಲಿಸ್ತಾ ಇರೋದು, ಅವರನ್ನು 1-to-1 ಮೀಟಿಂಗ್ ಮಾಡ್ತಾ ಇರುವಂಥದ್ದು ಕುತೂಹಲ ಕಾರಣವಾಗ್ತಾ ಇದೆ. ಶಾಸಕರ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ, ಅವರ ಬೆಂಬಲ ನನಗಿದೆ ಅನ್ನುವಂತಹ ಮೆಸೇಜನ್ನು ವರಿಷ್ಠರಿಗೆ ಪಾಸ್ ಮಾಡುವಂತಹ ಕೆಲಸಕ್ಕೆ CM ಸಿದ್ದರಾಮಯ್ಯನವರು ಕೈ ಹಾಕಿದ್ರಾ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮುನ್ನೆಲೆಗೆ ಬಂದೇ ಬರುತ್ತೆ. ಇಷ್ಟು ದಿನ ಪೂರ್ಣಾವಧಿ CM ಬಗ್ಗೆ ಖಂಡತುಂಡವಾಗಿ ಹೇಳಿಕೆ ಕೊಡದೇ ಇದ್ದಂತಹ CM ಸಿದ್ದರಾಮಯ್ಯವರು ಮೊನ್ನೆ ದೆಹಲಿಯಲ್ಲಿ ಕೂತ್ಕೊಂಡು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಖಡಕ್ಕಾದಂತಹ ಒಂದು ಹೇಳಿಕೆ ಕೊಟ್ಬಿಟ್ರು, ವರಿಷ್ಠರಿಗೆ ತಲುಪಬೇಕು ಅನ್ನುವಂತಹ ಕಾರಣಕ್ಕೆ. ಈಗ 1-to-1 ಶಾಸಕರ ಮೀಟಿಂಗ್ ಕುತೂಹಲ ಕಾರಣವಾಗ್ತಿದೆ.